ರೆಡಿ ಆಯಿತು ಬಿಸಿ ಬಿಸಿ ದಮ್ ಬಿರಿಯಾನಿ. ಒಗ್ಗರಣೆಗೆ ದೊಡ್ಡದು 3 ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 9 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ನಾನು 12 ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ, ಹಾಗಾಗಿ 9 ಟೊಮೊಟೊನ ನಾನು ತೊಗೊಂಡಿದ್ದೀನಿ. ಈರುಳ್ಳಿ ಕೆಂಪುಗಾಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿನ ಹಾಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಚೆನ್ನಾಗಿ ಬಾಡಿದೆ. ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅರಿಶಿಣದ ಪುಡಿ, ಗರಂ ಮಸಾಲ ಪೌಡರ್, ಅಚ್ಚು ಧನಿಯಾ ಪೌಡರ್, ಬಿರಿಯಾನಿ ಪೇಸ್ಟ್ನ ಹಾಕಿ ಮಿಕ್ಸ್ ಇಟ್ಕೊಂಡಿದ್ದೀನಿ. ಚಿಕನ್ನ ಸೇರಿಸ್ತಾ ಇದ್ದೀನಿ. ಟೊಮೊಟೊ, ಸಾಲ್ಟ್, ಮೊಸರನ್ನ ಹಾಕೊತಾ ಇದ್ದೀನಿ. 1/4 ಲೀಟ್ರ್ ಮೊಸರು ಹಾಕೊತಾ ಇದ್ದೀನಿ. ನೀರು ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊತೀನಿ. ಚೆನ್ನಾಗಿ ಚಿಕನ್ ಬೇಯಲಿ. ಇವಾಗ ಮುಚ್ತಾ ಇದ್ದೀನಿ ಬೇಯಲಿ ಅಂತ. ಎಣ್ಣೆ ಬಿಡ್ತಾ ಇದೆ. ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಟು ಗೊಜ್ಜು ರೆಡಿ ಆಗ್ತಾ ಇದೆ. ಎಣ್ಣೆ ಬಿಡ್ತಾ ಇದೆ. ಇವಾಗ ಇದನ್ನು ರೆಡಿಯಾಗಿದೆ. ಇವಾಗ ಒಂದು ಬಟ್ಲಿಗೆ ಈ ಥರ ಗೊಜ್ಜನ್ನ ಸಪ್ರೇಟ್ ಎತ್ಕೊಳ್ಳೋಣ. ಕುಕ್ಕರಲ್ಲಿ ಆವಾಗಲೇ ರೈಸ್ ಕೂಗಿಸ್ಕೊಂಡಿದ್ನಲ್ಲ, ಇವಾಗ 1 ಲೇಯರ್ ಗೊಜ್ಜು, 1 ಲೇಯರ್ ರೈಸ್ನ ಹಾಕೋಣ. ಹಾಕಿದ್ದೀನಿ. ಇನ್ನೊಂದು ಲೇಯರ್ ಇವಾಗ ಗೊಜ್ಜನ್ನ ಹಾಕೋಣ. ಮತ್ತೆ 1 ಲೇಯರ್ ರೈಸ್, ಇನ್ನೊಂದು ಲೇಯರ್ ಗೊಜ್ಜು.